ಯಾರು ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಗುತ್ತಿಗೆದಾರರ ಆಶೀರ್ವಾದ ಸದಾ ಇರ್ತದೆ. ಅದಕ್ಕೆ ನಿನ್ನೆ ನಡೆದಂಥ ಚುನಾವಣೆನೇ ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ. ನಾವಿನ್ನು ಹೆಚ್ಚಿನ ಇದರಲ್ಲಿ ಕೆಲಸ ಮಾಡಿ ಇನ್ನು 5 ವರ್ಷದಲ್ಲಿ ನಮ್ಮ ಗುತ್ತಿಗೆದಾರರು ಏನೇ ಸಮಸ್ಯೆ ಇದ್ರೂ ನಾವು ಅದಕ್ಕೆ ಮುಂದೆ ಇದ್ದು ಆ ಕೆಲಸ ಮಾಡಿಸ್ಬಿಟ್ಟು ನಮ್ಮ RR ತಂಡವನ್ನು 61 ಅಭ್ಯರ್ಥಿಗಳನ್ನು ಅಭೂತವಾದ ಗೆಲುವನ್ನು ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಎಕ್ಸ್ಪೆಕ್ಟೆಡ್ ಗೆಲ್ವೆ ಸರ್. ನಾವು ಆಲ್ರೆಡಿ ಹೇಳಿದ್ದು ಚುನಾವಣೆಯಲ್ಲಿ ಗೆಲ್ತೀವಿ, ತುಂಬ ಅಂತರದಿಂದ ಗೆಲ್ತೀವಿ ಅಂತ. ನಿನ್ನೆ ಅವರು ಮಾಡಿದ ಅಡಚಣೆಗಳಿಂದ 2,000 ಮತದಾರರು ಬಂದು ಮತದಾನವನ್ನು ಹಾಕೋಕ್ಕಿಲ್ಲ ಸ್ಥಳಕ್ಕೆ ಬಂದು. ಖಂಡಿತವಾಗಲೂ ಗುತ್ತಿಗೆದಾರರ ಆಶೀರ್ವಾದ 42 ತಿಂಗಳಲ್ಲಿ ನಾವು ಮಾಡಿರುವಂಥ ಕೆಲಸ ನಮಗೆ ಕಾನ್ಫಿಡೆನ್ಸ್ ಇತ್ತು. ನಮ್ಮ ಗುತ್ತಿಗೆದಾರ ಆಶೀರ್ವಾದ ಮಾಡ್ತೀವಿ ಅಂತ. ಯಾರು ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಗುತ್ತಿಗೆದಾರರ ಆಶೀರ್ವಾದ ಸದಾ ಇರ್ತದೆ. ಅದಕ್ಕೆ ನಿನ್ನೆ ನಡೆದಂಥ ಚುನಾವಣೆನೇ ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಅದ್ರ ಬಗ್ಗೆ ಈಗಾಗಲೇ ಸರ್ಕಾರ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಗ್ತಿದೆ. ಬುಧವಾರ ಅಥವಾ ಗುರುವಾರ ಬೆಳಗಾಂಗೆ ಹೋಗಿ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದೀವಿ. ನನ್ನ ಗೆಲುವನ್ನು ನನ್ನ ಸಮಸ್ತ ಗುತ್ತಿಗೆದಾರರಿಗೆ ಅರ್ಪಿಸ್ತಾ ಇದ್ದೀನಿ. ಅವರ ಸೇವೆಯನ್ನು ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು 1825 ದಿನ ಅವರ ಸೇವೆಯನ್ನು ನಿರಂತರವಾಗಿ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ 33 ಅವನಿ ರೋಡು ಬೆಂಗಳೂರು. ಈ ಒಂದು ಸಂಭ್ರಮ ತುಂಬ ನಮಗೆ ಅದ್ಭುತ ಜನ. ಆದರೆ ಒಂದೇ ಇನ್ನೂ ಕಮ್ಮಿ ಆಗೈತೆ ವೋಟಿಂಗು. ಸ್ವಲ್ಪ ಅಲ್ಲಿ ಸಣ್ಣ ಪುಟ್ಟ ಗೊಂದಲ ಆಯಿತು. ಆದ್ರೂ ನಮ್ಮ ಜನ ನಮ್ಮ ಸದಸ್ಯರು ನಮ್ಮ ಮೇಲೆ ಭರವಸೆ ಇಟ್ಟು ನಮಗೆ ಓಟಲ್ಲಿ ಹಾಕಿ ನಮ್ಮನ್ನು ಜೈ ಗೆಲ್ಲಿಸಿ ಒಳ್ಳೆ ಬಹುಮತಿ ಕೊಟ್ಟವ್ರೆ. ಆದರೆ ಮುಂದಿನ ದಿನದಲ್ಲಿ ನಾವಿನ್ನೂ ಹೆಚ್ಚಿನ ಇದರಲ್ಲಿ ಕೆಲಸ ಮಾಡಿ ಇನ್ನು 5 ವರ್ಷದಲ್ಲಿ ನಮ್ಮ ಗುತ್ತಿಗೆದಾರರು ಏನೇ ಸಮಸ್ಯೆ ಇದ್ರೂ ನಾವು ಅದಕ್ಕೆ ಮುಂದೆ ಇದ್ದು ಆ ಕೆಲಸ ಮಾಡಿಸ್ಬಿಟ್ಟು ನಮ್ಮ ಸದಸ್ಯರಿಗೆ ಒಂಚೂರು ಏನು ತೊಂದರೆ ಇಲ್ಲದ ನಾವು ನೋಡ್ಕೊತೀವಿ ಅಂತೇಳಿ ನಮ್ಮ RR ತಂಡದಿಂದ ನನ್ನ ಕೆ ಚಂದ್ರಬಾಬು ಖಜಾನ್ಸಿ. ಗುತ್ತಿಗೆದಾರರಿಗೆ ಏನೆಲ್ಲ ಸಮಸ್ಯೆ ಇದೆ ನಮ್ಮಲ್ಲಿ? ಗುತ್ತಿಗೆದಾರರಿಗೆ ಏನಂತಂದರೆ ನಮ್ಮ ಬೆಂಗಳೂರು ವ್ಯಾಪ್ತಿನಲ್ಲಿ ಬರೋದು OC ಇಲ್ಲ ಅಂತ, OCCC ಪ್ರಾಬ್ಲಮ್ ಇದೆ. ಆಮೇಲೆ 1 to 5 ಇಲ್ಲ ಅಂತ ಇದ್ದಾರೆ. 1 to 5 ಇನ್ನೊಂದು ವಾರದಲ್ಲಿ ಆಗುತ್ತೆ. ನಾವು ಎಲೆಕ್ಷನಲ್ಲಿ ಸ್ವಲ್ಪ ಇದ್ದಿದ್ದೀವಿ. ಆದರೆ ಈಗ ಬೆಂಗಳೂರು ವ್ಯಾಪ್ತಿನಲ್ಲಿ ನಮ್ಮ OCCC ಪ್ರಾಬ್ಲಮ್ ಇದೆ. ಮುಂದಿನ ದಿನದಲ್ಲಿ ಅದು ನಾವು ಕ್ಲಿಯರ್ ಮಾಡ್ತೀವಿ ಅಂತೇಳಿ ನಮ್ಮ ಸದಸ್ಯರಿಗೆ ಭರವಸೆ ಕೊಡ್ತಾ ಇದ್ವಿ. ಅಷ್ಟು ಬೇಗ ಶೀಘ್ರ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ಇವತ್ತು ಈ ಪಂಚವಾರ್ಷಿಕ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ಜನತೆ ನಮ್ಮ RR ತಂಡವನ್ನು 61 ಅಭ್ಯರ್ಥಿಗಳನ್ನು ಅಭೂತವಾದ ಗೆಲುವನ್ನು ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಈ ಗೆಲುವನ್ನು ನಮ್ಮ ಸದಸ್ಯರಿಗೆ ಅರ್ಪಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಸಂಘದ ಬಗ್ಗೆ ಹಾಗೂ ಸದಸ್ಯರ ಬಗ್ಗೆ ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡುತ್ತೆ ಅಂತ ಹೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSLSK. ಥ್ಯಾಂಕ್ ಯು. ಇವತ್ತು ಮತದಾರರು ಗೆಲುವನ್ನು ಸಾಧಿಸಿಕೊಟ್ಟಿದ್ದಾರೆ. ಅವರಿಗೆ ಶ್ರದ್ಧೆಯಿಂದ ನಾವು ಕೆಲಸ ಮಾಡುತ್ತೇವೆ. ಥ್ಯಾಂಕ್ ಯು. ಏನೀಗ ನಮ್ಮ ಸದಸ್ಯರು ನಮಗೆ ಒಂದು ದಿನದ ಕಾಲಾವಕಾಶ ನಮಗೆ ಟೈಮ್ ಕೊಟ್ಟು ನಮ್ಮನ್ನ ಏನೋ ಬಹುಮತದಿಂದ ಗೆಲ್ಲಿಸಿದ್ದಾರೆ. ಅವ್ರಿಗೆ ನಾವು ಏನು ಈ 5 ವರ್ಷ ಅವಧಿ ನಮ್ಗೆ ಕೊಟ್ಟಿದ್ದಾರೆ, ಅದರೊಳಗಡೆ ಎಲ್ಲನೂ ಕೆಲಸ ಮಾಡಿ ಸಂಪೂರ್ಣವಾಗಿ ಅವ್ರಿಗೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು 2 ಮಾತು ಮುಗಿಸ್ತೀವಿ.